ಈ ದಿವಸ ನಮಗೆ ಮುಸ್ಲಿಂ ಸಮುದಾಯಕ್ಕೆ ಹಾಗೂ ಹಿಂದುಳಿದ ಹಾಗೂ ಅಹಿಂದ ನಮ್ಮ ಸಮುದಾಯಕ್ಕೆ ಬಹಳ ನೋವಾಗಿರತಕ್ಕಂತಹ ವಿಷಯ ಏನಪ್ಪ ಅಂದರೆ ನಾವು ಈ ದಿವಸ ಫಸ್ಟು ನಮ್ಮ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಬಿ.ಕೆ. ಹರಿಪ್ರಸಾದ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಹಾಗೂ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರಿಗೂ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಈ ಹೋರಾಟವನ್ನು ನಾವು ಮುಂದುವರಿಸುತ್ತಿದ್ದೇವೆ. ಏನಪ್ಪ ಅಂತಂದ್ರೆ ನಮ್ಮ ಜನಾಂಗದ ನಮ್ಮ ರಾಷ್ಟ್ರದಲ್ಲೇ ಮುಸ್ಲಿಂ ಲೀಡರು ಅಂತ ಅನಿಸ್ಕೊಂಡಿರತಕ್ಕಂತಹ ನಮ್ಮ ಜಮೀರ್ ಅಹಮದ್ ಖಾನ್ ಸಾಹೇಬ್ರವರಿಗೆ ಸಚಿವ ಸ್ಥಾನ ಕಡೆಗಾಣಿಸಿರೋದ್ರಿಂದ ನಾವೆಲ್ಲರೂ ಸಹ ಇವತ್ತು ನಮ್ಮ ರಾಜ್ಯದಲ್ಲೆಲ್ಲ ಎಲ್ಲ ಒಕ್ಕೂಟದವರು ಸಹ ಸೇರ್ಕೊಂಡು ಎಲ್ಲ ಸಮುದಾಯದವರು ಸಹ ಸೇರ್ಕೊಂಡು ಹೋರಾಟ ಮಾಡ್ತಿದ್ದೀವಿ. ಯಾಕೆ ಮಿಸ್ ಆಯ್ತು ಏನ್ ಮಿಸ್ ಆಯ್ತು ಅಂತ ಅಲ್ಲಿ ತಪ್ಪಿರ್ಬೋದು ಏನಿರ್ಬೋದು ಗೊತ್ತಿಲ್ಲ. ನಮ್ಗೆ ಬೇಕಾಗಿರೋದೇನು ನಮ್ಮ ಎಲ್ಲ ಸಮುದಾಯವನ್ನು ಜೊತೆಯಲ್ಲಿ ತಗೊಂಡು ಹೋಗ್ತಕ್ಕಂತಹ ಒಬ್ಬ ಲೀಡ್ರು ಅಲ್ಪಸಂಖ್ಯಾತ ಲೀಡರ್ಗೆ ಕಡೆಗಾಣಿಸಿದ್ರಲ್ಲ. 100 ಕೋಟಿ ವೋಟ್ ಹಾಕಂತಹ ಜನಗಳಿಗೆ ಯಾರು ಎಷ್ಟೋ ಒಂದು 10% ವೋಟ್ ಹಾಕಿರೋ ಜನನ್ಗೆ ಆ ರಿಸರ್ವೇಶನ್ ಪ್ರಕಾರ ನಮ್ಗೆ 5-6 ಜನ ಮಂತ್ರಿಗಳ ಸ್ಥಾನ ಕೊಡಬೇಕಾಗಿತ್ತು. ಆದ್ರೆ ಇವತ್ತು ಕೇವಲ ಒಬ್ಬನಿಗೆ ಫಸ್ಟ್ ಲಿಸ್ಟ್ ಅಲ್ಲಿ ಮಾಡಿರೋದು ತಪ್ಪು ಮಾಡಿರೋದ್ರಿಂದ ನಾವು ನಮ್ಮ ಜನಾಂಗದ ಲೀಡರ್ ಅಂತ ನಮ್ಮ ಜಮೀರ್ ಅಹಮದ್ ಸಾಹೇಬ್ ಅವರಿಗೆ ನಾವು ಒಪ್ಕೊಂಡಿದ್ದೀವಿ. ನಾವು ಪಕ್ಷ ಯಾವುದೇ ಆಗಿರಬಹುದು ಏನೇ ಆಗಿರ್ಬೋದು, ನಮ್ಮ ಸಮುದಾಯದ ಲೀಡ್ರು ನಮ್ಮ ಸಮುದಾಯದ ಲೀಡರ್ಗೆ ಅನ್ಯಾಯ ಆದಾಗ ಇಡೀ ನಮ್ಮ ರಾಜ್ಯದಲ್ಲಿ ಎಲ್ಲಾ ಸಮುದಾಯದವರು ಅವ್ರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನ ಡಿ ಸಿ ಎಂ ಸ್ಥಾನ ಕೊಡಬೇಕು ಅಂತ ಹೇಳಿ ಎಲ್ಲರೂ ನಮ್ಮ ಹೈಕಮಾಂಡ್